ನೋಡಿ ಆ ಮೇನ್ ರೋಡಿಂದ ಹಿಂಗೆ ಒಳಗಡೆ ಬರ್ತಾ ಇಲ್ಲಿಗೆ ಸ್ಟಾಪು. ಗಾಡಿಗಳು ಈ ಗೇಟ್ ಐತಲ್ಲ, ಈ ಗೇಟ್ ಹತ್ರ ಸೈಡ್ಗೆ ಹಾಕಬೇಕು, ಒಳಗಡೆ ಗಾಡಿಗಳು ಹೋಗಂಗಿಲ್ಲ. ನಿಮ್ಗೆ ಇನ್ನೊಂದು ಇಲ್ಲಿ ಪ್ರಕಟಣೆ ಐತೆ ನೋಡ್ರಿ, ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಪ್ರವೇಶವಿರುತ್ತದೆ. ವಿಶೇಷ ದಿನದಂದು ಮಾತ್ರ ಪ್ರವೇಶ, ಅನ್ಯ ದಿನಗಳಲ್ಲಿ ಪ್ರವೇಶ ಇರೋದಿಲ್ಲ. ಸೊ ನೋಡ್ಕೊಳ್ಳಿ, ಸೋಮವಾರ ಶುಕ್ರವಾರ ವೀಕೆಂಡ್ಸಲ್ಲಿ ಬರೋರು ನೋಡ್ಬೋದು. ಮತ್ತು ದೇವಸ್ಥಾನ ಪೂಜೆ ಅಂತ ಈ ಬೆಟ್ಟ ಹತ್ತಬೇಕು ಅಂತ ಬರೋರಿಗೆ ಇಲ್ಲ. ಬಾ ಮುಂದೆ ಬರ್ತೀಯಾ? ಈಗ ನೋಡಿ ಸುತ್ತ ಕಾಫಿ ಗಿಡ, ಈ ಕಾಫಿ ಗಿಡ ಮಧ್ಯೆ ಇವಾಗ ನಾವು ಹತ್ತಬೇಕು. ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ಫುಲ್ ಮಳೆ ಸ್ಟಾರ್ಟ್ ಆಯಿತು. ನಾವು ಬರ್ತಾನೆ ಇಷ್ಟೊತ್ತು ಇರಲಿಲ್ಲ ಮಳೆ, ಇವಾಗಲೇ ಬರಬೇಕಾ? ನೋಡಿ ನೀರು ಹರಿದು ಹೆಂಗೆ ಗುಂಡಿ ಬಿದ್ದೋಗೈತೆ ಇದು ಜಾಗ. ಸಖತ್ತಾಗಿರುತ್ತೆ ಈ ಥರ ಎಲ್ಲ ಬಂದು ಸ್ವಲ್ಪ ಬೆಟ್ಟ ಗುಡ್ಡಕ್ಕೆಲ್ಲ ಟ್ರೆಕ್ಕಿಂಗ್ ಮಾಡೋದು. ರಿಸ್ಕ್ ತೊಗೊಂಡೆಲ್ಲ ಟ್ರೆಕ್ಕಿಂಗ್ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಆರಾಮಾಗಿ ಬಂದು ಪೀಸಾಗಿ ಬಂದು ಹೋಗೋ ಥರ ಇರೋ ಜಾಗಗಳಲ್ಲಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬೇರೆ ಥರ ದುಸ್ಸಾಹಸಗಳು ಮಾಡೋಕ್ಕೋಗಿ ಜೀವಗಳನ್ನ ಕಳ್ಕೊಬೇಡಿ. ಆಗಲೇ ಬುಸ್ ಕೊಡ್ತಾಯಿದ್ದೀನಿ. ಅಯ್ಯೋ, ಮಳೆ ಹೆವಿ ಆಗೋಯ್ತು ನೋಡಿ ಫುಲ್ಲು. ಮೊನ್ನೆ 3 ಬೆಟ್ಟ ಹತ್ತಿದ್ದೀವಿ ಆಲ್ರೆಡಿ, ಅದಕ್ಕೆ ಹೆವಿ ಕಾಲು ನೋವು ಆಗಲೇ. ಮುಂದೆ ಹೋಗ್ತಿರೋ ಹುಡುಗ ಯಾರು ಅಂತ ಗೊತ್ತಿರಬೇಕೇನೋ, ಗೊತ್ತಿಲ್ಲ ನಿಮಗೆಲ್ಲ. ಹೌದಾ, 2 ರೋಡ್ ಸಿಕ್ತು. ಈ ಕಡೆ ಹೋಗೋದ ಆ್ಯಕ್ಚುಲಿ ಇದಲ್ಲ, ಇದೇ ರೋಡು. ಯಾವುದು? ಏನು ಮಾರ್ಕಿಂಗ್ ಇಲ್ಲ. ನೋಡಿ ಮಳೆ ಮಳೆ ರೋಡ್ ಮಿಸ್ ಮಾಡ್ಕೊಂಡು ಹಂಗೆ ಹೋದವ್ರು. ಆಮೇಲೆ ಜಲ್ಲಿ ಕಲ್ಲು ಹಾಕೋರ. ಗವಿಗುಡ್ಡ. ಸೊ ಫೈನಲಿ ನಾವು ಈ ದಕ್ಷಿಣ ಕರ್ನಾಟಕ ಟ್ರಾವೆಲ್ನಲ್ಲಿ ನಾವು ಗವಿಗುಡ್ಡ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈಗ ಫುಲ್ ಮಳೆ ಸಿಗಾಕೊಂಬಿಡ್ತು ನಮಗೆ ಇವಾಗ. ಅಮ್ಮ ಹೌದು, ದೇವಸ್ಥಾನ ಎಂಟ್ರಿ ಆದ್ವಿ. ಕಪಲ್ಸ್ ಮಾರಾಯ, ಯಾರೋ ಸ್ಲಿಪ್ಪರ್ ಕಪಲ್ಸು. ನಾವು ಇದ್ದೀವಿ ವೇಸ್ಟ್ ಬಾಡಿಗಳು. ಹಿಡ್ಕೊ ಹಿಂಗೆ ಕ್ಯಾಮ್ರಾ. ಹಾಂ, ಕಾಲಲ್ಲಿ ಬರೀ ಕಾಲಲ್ಲಿ
ಇವರೇ ಬರೋ ಇಲ್ಲ ಬರ್ತಾನ ಪಕ್ಕನ ಆಚೆ ರೂಟಿಗೆ ಹೋಗೋಣ ಪಕ್ಕದ ರೂಟಿ. ನೋಡಿ ಮೇಲೆ ಬರ್ತಿದ್ದಂಗೆ ಎರಡು ಬಸವಣ್ಣನ ದೇವಸ್ಥಾನ ವಿಗ್ರಹ ಶಿಲೆ ಕಾಣಿಸ್ತೈತೆ. ಮರ ಇದೆ. ಗವಿಗುಡ್ಡದ ಅರ್ಚಕರ ವಿನಃ ಅನ್ಯರಿಗೆ ಒಳಗೆ ಪ್ರವೇಶವಿಲ್ಲ. ಇಲ್ಲಿಂದ ಹತ್ಬಿಟ್ವಿ. ಗಂಟೆ ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಗವಿಗುಡ್ಡು ಶಿವಲಿಂಗ, ಗವಿ ಗಂಗಾಧರೇಶ್ವರ ಏನು. ಅಂಗಾಸಿ ಬೆಟ್ಟಕ್ಕೆ ಮೇಲಕ್ಕೆ ಹಿಂಗ ಹಾಂ ಹಿಂಗೆ ಇಲ್ಲಿ ನೋಡ್ಬೋದು. ಸುತ್ತ ವಾತಾವರಣ ಫುಲ್ ಕೂಲು, ಪಾಚಿ ಬೆಳೆದೈತೆ ಮೆಟ್ಲಿ ಮೇಲೆ. ಬಟ್ ಒಳ್ಳೆ ಗ್ರಿಪ್ ಇರುತ್ತೆ, ಇದು ಜಾರಲ್ಲ. ಇಲ್ಲಿ ಒಂದು ಸಣ್ಣದು ದೇವಸ್ಥಾನ ಐತೆ. ಚಿಕ್ಕದು. ಅಲ್ಲಿ ಕಾಣಿಸಲ್ಲ, ಕೈ ಮುಕ್ಕೊಬೇಕಷ್ಟೆ. ನವಿಲ್ ಬಡ್ಕೊತೈತೆ, ಕೇಳಿಸ್ಕೊಳ್ಳಿ. ಏನು ಮಾಡೋದು ಗುರು? ಪಾಪ ಪ್ರೇಮಿಗಳು ಬೆಟ್ಟ ಹತ್ತಿ ಬರ್ತಾವ್ರೆ, ನಾವು ಇದ್ದೀವಿ ವೇಸ್ಟ್ ಬಾಡಿಗಳು. ಸೊ ಗುಡ್ಡ ಈ ಕಡೆ ರೋಡಿಂದ ಹತ್ತಬೇಕು ನಾವು ಮೋಸ್ಟ್ಲಿ ಬೆಟ್ಟನ. ನಾವು ಹಂಗೆ ಹೋಗೋಣ. ಬಂದಾಗ ನೋಡು ಅವನು ಯಾರು ಕೂಗು ವಿನಯ್ ಅಂತ. ವಿನಯ್ ಬ್ರೋ ಬಾ ಮೇಲೆ. ನಾವು ಇವಾಗ ಈ ರೂಟಿಂದಾನೆ ಹತ್ತಬೇಕು ಬೆಟ್ಟ. ಸಂಪಿಗೆ ಹೂವಿನ ಗಿಡ ಅಲ್ಲಿ ತಾನೇ ಇದು. ಯಾವುದು? ಹಾಂ, ಯಾರಾದರೂ ಇದು ಕಾಡು ಸಂಪಿಗೆನಾ? ನೋಡ್ರಿ ಗಿಡ ಹೂ ಕಾಣಿಸ್ತಿದ್ಯಾ? ಏನಿಲ್ಲಲ್ಲ, ಕಾಯಿ ಒಂಥರ. ಏನು ಕಾಯಿನೋ ಗೊತ್ತಿಲ್ಲ. ಇದು ನಾನು ಸಂಪಿಗೆ ಹೂವು ಗಿಡ ಅನ್ಕೊಂಬಿಟ್ಟೆ. ಹಾಂ, ಸಂಪಿಗೆ ಹೂವು ಗಿಡನಾ ಇದು? ಹಂಗೆ ಕಾಣಿಸ್ತೈತೆ. ಅದೇ ಅದೇ ಕಾಡು ಸಂಪಿಗೆ. ಹ್ಞೂ, ನಾವು ಹೋಗೋಣ ಬನ್ನಿ ಮೇಲೆ. ಬಾರಿ ಚೆನ್ನಾಗಿದೆ ಬಟ್ಟು ಮಳೆ ಬಿದ್ದೈತೆ, ಕಾಲು ಜಾರುತ್ತೆ, ನಿಧಾನಕ್ಕೆ ಹತ್ತಬೇಕು. ಇಲ್ಲ ಅಂದರೆ ಎಲ್ಲ ಚಿತಾಲ್ ಪತಾಲ್ ಅಷ್ಟೇ ನಮ್ಮ ಕತೆ. ನಿಜ ಆ್ಯಕ್ಚುಲಿ ಇದನ್ನೆಲ್ಲ ಪ್ರಯತ್ನ ಪಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಈ ಜಾರು ಬಿದ್ದರೆ ಕೈ ಕಾಲೆಲ್ಲ ಮುರ್ಕೊಂತವೆ. ಸರ್ ನಾವು ಒಂದಷ್ಟು ದೂರ ಹತ್ತೀವಪ್ಪ, ಜಾಸ್ತಿ ಹತ್ತಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಟ್ರೈ ಮಾಡೋಣ. ಇಲ್ಲಿವರೆಗೂ ಬಂದ್ವಿ, ಮತ್ತು ಇಲ್ಲಿಂದ ಮೇಲೆ ಹತ್ತೋದು ಕಷ್ಟ. ಇದು ಹೆವಿ ದೊಡ್ಡ ಟಾಸ್ಕು ನಮಗೆ. ನಿಜಾನಾ? ಇದು ಆ್ಯಕ್ಚುಲಿ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ, ತಲೆಗೆ ಹಾಕ್ಕೊಂಬಿಡ್ತೀನಿ. ಇರು
ಇದು ಹಿಡ್ಕೊಂಡೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಲ್ಲ. ಹಾಂ, ಶೂ ಇದ್ದರೆ ಇನ್ನೂ ಜಾರ್ತಿದ್ದೋ ನೋಡಿ. ಬಾ ಬಾ. ಹಾಂ, ಎಲ್ಲಿ ಅಲ್ಲಿತ್ತಾ? ನಿನ್ನ ಕಚ್ಚಿತಾ? ಎಲ್ಲತ್ಬಿಡ್ತು ಯಪ್ಪ. ಲೀಚಿ ಅವಂತೆ ನೋಡ್ತೀನಿ ಇರು. ಹಾಂ, ಸದ್ಯ ಗೊತ್ತಿಲ್ಲ, ನೋಡ್ಕೊಂಡು ಹೋಗ್ಬೇಕು. ಈ ಕಡೆ ಜಾರುತ್ತೆ, ಈ ಕಡೆ ಓ ಜಾರತ್ತಪ್ಪ. ಹಾಂ ಹಾಂ, ಎಲ್ಲಿಂದ ಬರೋದು? ಎಲ್ಲ ಕಡೆ ಜಾರುತ್ತೆ ಅಲ್ಲಿ. ಅಪ್ಪ ಕಷ್ಟ ಗುರು, ತ್ಯಾವ ಜಾರುತ್ತೆ. ಬಟ್ ಯಾರು ಟ್ರೈ ಮಾಡಬೇಡಿ. ಆ್ಯಕ್ಚುಲಿ ನಾವು ಬಂದಿದ್ದೀವಂತ ಒಂದೇ ಒಂದು ಸರಿ ವಿಸಿಟ್ ಮಾಡೋಣ ಅಂತ. ಬಿದ್ದರೆ ಎಲ್ಲ ಹೊಡೆದೋಯ್ತವೆ. ವ್ಯೂ ಮಾತ್ರ ಅಲ್ಟಿ. ಏಯ್ ವಿನಯ್, ಹುಷಾರು, ಇಲ್ಲಿ ಜಾರುತ್ತೆ ಎಲ್ಲ ಕಡೆನ. ಆ ಕಲ್ಲಿಡ್ಕೊ, ಕೆಳಗಡೆ ಬಗ್ಗಿ ಹತ್ತಲೋ. ಹಂಗೆ ನಿಂತ್ಕೊಂಡೆಲ್ಲ ಬ್ಯಾಲೆನ್ಸ್ ಮಾಡಬೇಡ. ಇಲ್ಲಿ ನೋಡಿ ಕಲ್ಲತ್ರ ಹೆಂಗೆ ಬಾ. ಲೀಚಿ ಬೇರೆ ಅಂತವನೇ, ಪರವಾಗಿಲ್ಲ, ಇಲ್ಲೊಂದು ಸ್ವಲ್ಪ ಗ್ರಿಪ್ ಐತೆ. ನಡಿ ನಡಿ. ಹಂಗೂ ಹಿಂಗೂ ಒಳಗಡೆ ಬಂದ್ವಿ. ಈ ಬೆಟ್ಟ ಗುಡ್ಡ ಮಧ್ಯೆ, ಬೇಲಿಲ್ ಮಧ್ಯೆ ಎಲ್ಲ ತೋರಬೇಕು ಅಂದರೆ ಕಷ್ಟ. ನಾಯಿ ಗವಿ ಗುಡ್ಡದಲ್ಲಿ ಕರಡಿಯವಂತೆ, ನೋಡಬೇಕು. ಇವೆಲ್ಲ ಪೊದೆ ಪ್ರೇಮಿಗಳ ಜಾಗ ನೋಡು. ದೇವಸ್ಥಾನದ ಜಾಗವನ್ನು ಬಿಡಲ್ಲ. ನೋಡಿ, ಬಿದಿರು ಯಾಕೆ ನಾಶ ಆಗ್ತಾಯಿದೆ ಅಂದರೆ ಇದೇ ರೀಸನು ನೋಡಿ. ಎಲ್ಲ ಕಳ್ಳೆ ಬಿದಿರ್ದು ಎಲ್ಲ ಕಿತ್ತಿ ನೋಡಿ, ಬೆಳೆಯೋಕ್ಕೆ ಬಿಡಲ್ಲ, ಇನ್ನೆಲ್ಲಿರುತ್ತೆ. ಅದಕ್ಕೆ ಬಿದಿರು ನಾಶ ಎಲ್ಲ ಕಡೆ. ಹಾಂ ಹಾಂ, ಎಲ್ಲ ಕಿತ್ಬಿಟ್ಟವ್ರೆ. ನಡಿ ನಡಿ. ಹೇಗೆ ರೂಟು? ಹೋಗ್ತಾ ಹೋಗ್ತಾ ಬೇಲಿನೇ ಮುಚ್ಕೊಂಬಿಟ್ಟೈತೆ. ಹಾಂ, ಇದ್ಯಾವುದೋ ಬೇಲಿ ಫುಲ್ ಪೊದೆ. ಹಾಂ, ರೋಡೇ ಕಾಣ್ತಿಲ್ಲ, ಪೊದೆ ಬೆಳ್ಕೊಂಬಿಟ್ಟಿರೋದೆಲ್ಲ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಷ್ಟು ಲೀಚಿ ಹತ್ಕೊಂಡಿರ್ತಾವೋ ಬಟ್ಟೆಗೆಲ್ಲ. ಹಾಂ, ಹತ್ಕೊಂಡೈತಾ? ಯಾರಿಗೆ? ಎಲ್ಲ ನೋಡೋ, ಇಲ್ಲ ಇರೋ ಬಟ್ಟೆಗಳ ಮೇಲೆ ನೋಡು. ಭಯ ಆಗ್ತೈತೆ ನನಗೆ. ಇಲ್ಲ
ಫುಲ್ಲು ಲೀಚಿ. ಬಟ್ಟೆಗಳ ಮೇಲೆ ನೋಡು, ಗೊತ್ತಾಯ್ತಾ? ಇಲ್ಲ. ಓಡ ಬನ್ನಿ ಮೇಲೆ, ಬೇಗ ಬೇಗ. ಆಗ್ತಾಯಿಲ್ಲ. ಫುಲ್ಲು ಈಗೊಂದು ಸ್ವಲ್ಪ ದಾರಿ ಕಾಣಿಸ್ತೈತೆ, ಬಟ್ ಹೆವಿ ಕಷ್ಟ. ಒಂದು ಕಡೆ ಕರಡಿಗಳ ಕಾಟ, ಒಂದು ಕಡೆ ಬೇಲಿ ಕಾಟ, ಇನ್ನೊಂದು ಕಡೆ ಈ ತಿಗಣೆಗಳು ಕಾಟ. ತಿಗಣೆ ಅಲ್ಲ, ಜಿಗಣೆ. ಯಾವ್ದು ನೋಡೋಣ, ಯಾವುದನ್ನು ಬಿಡೋಣ ಅನ್ನಿಸ್ತೈತೆ ಈಗ. ಹಂಗೋ ಹಿಂಗೋ ಇಷ್ಟು ದೂರ ಬಂದ್ಬಿಟ್ವಿ. ಬುಸ್ ಕೊಡ್ತಾ ಇದ್ದೀನಿ. ಕೊನೆಗೂ ನೋಡ್ಬೋದು ಗುಡ್ಡ. ಅಯ್ಯೋ ಅಯ್ಯೋ ಅಯ್ಯೋ, ಮರ ಹೆಂಗೆ ಕಾಣ್ತವೆ. ಕೊನೆಗೂ ಗವಿ ಗುಡ್ಡ ಹತ್ಬಿಟ್ವಿ. ಬಟ್ ಹುಷಾರು, ಕಾಲು ಜಾರುತ್ತೆ. ನೋಪಿ ಇನ್ನೂ ಮೇಲೆ ಹೋಗ್ಬೇಕು ಗುರು. ನಾವು ಇವತ್ತಿನ ದಕ್ಷಿಣ ಕರ್ನಾಟಕ ಟ್ರಾವೆಲ್ ಟ್ರಿಪ್ನಲ್ಲಿ ಇರೋದು ನಮ್ಮ ಮೂಡಿಗೆರೆ ಗವಿಗುಡ್ಡ. ಜಾರ್ತಿತ್ತಪ್ಪ ಕಾಲು. ರೋಡಿಂದ ನೋಡಿದ್ದು ಇಲ್ಲಿ ಕಾಣಿಸ್ತೈತಿ. ಓ ಇಲ್ಲೇನೋ ಇವು, ಏನಿವು? ಮೀನು ಮರಿ. ಅಪ್ಪ ಏನು ಸಗದಾಗೈತವೆ ಇವು. ನೆಕ್ಸ್ಟ್ ಲೆವೆಲು. ಜಾರುತ್ತೆ ಕಾಲುಗಳು, ಜಾರುತ್ತೋ. ಬಂದ್ಬಿಟ್ವಿ ಗವಿಗುಡ್ಡ. ಅಬ್ಬಾ ಇನ್ನು ಮೇಲೆ ಹೋಗ್ಬೇಕು, ಮುಂದೆ ಹೋಗಲ್ಲ, ಕಾಲು ಜಾರುತ್ತೆ. ಸೊ ಇಲ್ಲಿಂದ ದೂರದಿಂದ ನಾನು ಮಾಡ್ತೀನಿ ನಾನು ವೀಡಿಯೋ. ನಾನೆಲ್ಲ ರಿಸ್ಕ್ ತೊಗೊಂಡೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಮುಂದೆ ಹೋದರೆ ಕೆಳಗಡೆವರೆಗೂ ಹೋಗ್ತೀವಿ, ಸಾಕು. ಮೇಲೆ ಹೋಗೋಣ ಬಾ, ಕೆಳಗಡೆ ಬೇಡ, ಜಾರುತ್ತೆ ಕಾಲು ಜಾವ. ನೋಡಿ ಕಲ್ಬಂಡೆ ಮೇಲೆ ನೀರೆಲ್ಲ ಹೆಂಗಿತ್ತೈತೆ. ಇದೆ ನೀವು ಗೂಗಲಲ್ಲಿ ನೋಡಿರೋ ಗವಿ ಬೆಟ್ಟದ
ಒಂದು ಚಿತ್ರಣ. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಬಿಡು, ಬುಸ್ಬಿಡ್ತಾ ನಾನು. ಆ ಕಡೆ ವ್ಯೂ ತೋರಿಸ್ತೀನಿ ಬನ್ನಿ. ಈ ಕಡೆ ವ್ಯೂ ನೋಡಿ, ಎಲ್ಲಿ ನೋಡಿದ್ರೂ ನೇಚರೇ. ಅದು ಬಿಟ್ಟರೆ ಮನೆಗಳು ಕಾಣಲ್ಲ ನೋಡಿ. ಹುಲ್ಲು ಹುಲ್ಲು ಯಾವ ಥರ ಬೆಳ್ಕೊಂಡೈತೆ. ಹಾಂ, ಇಂಥ ಹುಲ್ಲನ್ನೆಲ್ಲ ಹುಡುಕ್ಬೇಕಂದ್ರೂ ಕಷ್ಟ. ನಾವು ನ್ಯಾಚುರಲ್ ಬೆಳೆದಿರೋದು. ಪ್ರಕೃತಿ ಮಡಿಲಲ್ಲಿ ನಾವು ಗವಿ ಬೆಟ್ಟದಲ್ಲಿ ಇವಾಗ ಎಲ್ಲರೂ ಇಲ್ಲೇ ನಿಂತು ಫೋಟೋಸು ತೆಗೆಯೋದು, ವೀಡಿಯೋಸ್ ಮಾಡೋದು. ಸೊ ಇದೇ ಮೇನ್ ಪಾಯಿಂಟು ಈ ಕಡೆ. ಸಕ್ಕದಾಗೈತೆ ಗುರು ಈ ವ್ಯೂ. ತಣ್ಣಗೆ ಗಾಳಿ ಬೀಸ್ತೈತೆ. ಸೊ ನಾವು ಇವಾಗ ಗವಿ ಬೆಟ್ಟದ ತುದಿಯಲ್ಲಿದ್ದೀವಿ ಈ ಸೌತ್ ಕರ್ನಾಟಕ ಟ್ರಿಪ್ಪಲ್ಲಿ, ಮೂಡಿಗೆರೆ ತಾಲೂಕು. ಸೊ ಎಲ್ಲ ಗೂಗಲಲ್ಲಿ ನೋಡಿರ್ತಾರೆ ಈ ವ್ಯೂನ. ಸೊ ತುಂಬ ಜನ ಇಲ್ಲೆಲ್ಲ ನಿಂತು ಫೋಟೋಸು ವೀಡಿಯೋಸ್ ಎಲ್ಲ ಹಾಕಿರ್ತಾರೆ. ಅದನ್ನೇ ಕೂಡ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಲೆವೆಲ್ ವ್ಯೂ. ಎಲ್ಲಿಂದ ಎಲ್ಲಿಗೆ ನೋಡ್ತೀಯ ನೇಚರು. ಅಂದರೆ ಈ ವ್ಯೂ ನೋಡಿ, ಮುಂದೆ ಇರೋ ಫಾರೆಸ್ಟ್ನ ಭಯಂಕರ ಐತೆ. ಎಷ್ಟೇಟು ಹಬ್ಬ. ಈ ಕಡೆ ಎಲ್ಲಿ ನೋಡಿದ್ರು ಬರೀ ನೇಚರು, ಗ್ರೀನು. ನಮ್ಮ ಕಡೆ ಎಲ್ಲ ಹಿಂಗೆ ಬಿಲ್ಡಿಂಗ್ ಮೇಲೆ ನಿಂತು ನೋಡಿದ್ರೆ ಎಲ್ಲ ವೈಟು ಕಲರು, ಟ್ಯಾಂಕು, ವಾಟರ್ ಟ್ಯಾಂಕ್ಗಳು ಕಾಣಿಸ್ತವೆ, ಅಪಾರ್ಟ್ಮೆಂಟ್ಗಳು ಕಾಣಿಸ್ತವೆ. ಅದು ಬಿಟ್ಟರೆ ಬೇರೆ ನೋಡೋಕ್ಕೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ, ಆರಾಮಾಗಿ ಒಳ್ಳೆ ಗಾಳಿ ಬೀಸ್ತೈತೆ. ಸಿಗೋಣ. ವೀಡಿಯೋ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಯೂಟ್ಯೂಬೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ, ನಿಮಗೆಲ್ಲ ಒಂದು ಒಳ್ಳೆ ಜಾಗ ತೋರಿಸ್ತಿದ್ದೀನಿ ತಾನೆ. ಸೊ ಸಪೋರ್ಟ್ ಮಾಡಿ ಗೈಸ್. ಬಾಯ್, ಲವ್ ಯು ಆಲ್. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.